ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರೋ ಕಾರಣಕ್ಕೆ ಟಾಸ್ಕ್ಗಳನ್ನ ಕೊಟ್ಟಿದ್ರು. ಆ ಟಾಸ್ಕಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದು ಧನರಾಜ್ ಅವರು ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗಿದ್ದಾರೆ. ಇನ್ನು ಕೊನೆ ಟಾಸ್ಕ್ನಲ್ಲಿ ಧನರಾಜ್ ಅವರು ಮೋಸ ಮಾಡಿ ಗೆದ್ರು ಅಂತ ಹೇಳ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತದಂದು ಬಿಗ್ ಬಾಸ್ ಮನೆಗೆ ನಟಿ ತಾರಾ ಅವರು ಕಾಲಿಟ್ಟಿದ್ದಾರೆ. ಇನ್ನು ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಬೇಕು ಅಂತ ಹೇಳಿ ಮಂಜು ಹಾಗೂ ಮೋಕ್ಷಿತ್ ಅವರು ಕೂಡ ಅಣ್ಣ ತಂಗಿಯಾಗಿ ಒಂದಾಗಿದ್ದಾರೆ. ಹಾಗೆಯೇ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದರೆ ಗೌತಮಿ, ಮಂಜು, ಮೋಕ್ಷಿತ, ಭವ್ಯ, ತ್ರಿವಿಕ್ರಮ್, ರಜತ್ ಕೂಡ ಇದ್ದಾರೆ. 6 ಸ್ಪರ್ಧಿಗಳಿಗೆ ಗಾರ್ಡನ್ ಏರಿಯಾದ ಡೋರ್ ಬಳಿ ಬಂದು ನಿಂತ್ಕೊಳ್ಳೋದಕ್ಕೆ ಹೇಳ್ತಾರೆ. ಹಾಗೆಯೇ ಯಾರು ಇಲ್ಲಿ ಇರೋದಕ್ಕೆ ಸೂಕ್ತವಲ್ಲ, ಸೂಕ್ತ ಕಾರಣಗಳನ್ನ ತಿಳಿಸಿ ಅಂತ ಸ್ಪರ್ಧಿಗಳಿಗೆ ತಿಳಿಸಿದಾಗ ಎಲ್ಲರೂ ಕೂಡ ಒಬ್ಬೊಬ್ಬ ಸ್ಪರ್ಧಿನ ಹೆಸರನ್ನ ಚೂಸ್ ಮಾಡಿ ಅವರಿಗೆ ಸೂಕ್ತ ಕಾರಣಗಳನ್ನ ತಿಳಿಸಿದ್ದಾರೆ. ಇನ್ನು ಎಲ್ಲ ಸ್ಪರ್ಧಿಗಳನ್ನ ಸೇವ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಗೌತಮಿ ಹಾಗೂ ಭವ್ಯ ಅವ್ರನ್ನ ಬಾಟಮ್ 2 ಅಲ್ಲಿ ಕೂರಿಸಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕಡೆಯಿಂದ. ಇನ್ನು ಬಾಟಮ್ 2 ಅಲ್ಲಿ ಭವ್ಯ ಹಾಗೂ ಗೌತಮಿ ಇಬ್ಬರು ಕೂಡ ಬರ್ತಾರೆ. ಆದರೆ ಇಲ್ಲಿ ಗೌತಮಿನ ಎಲಿಮಿನೇಟ್ ಮಾಡಲಾಗ್ತಿದೆ ಅಂತ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಗೌತಮಿ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಎಲಿಮಿನೇಟ್ ಆಗೋದಿಲ್ಲ. ಹಾಗೆಯೇ ಭವ್ಯ ಅವರು ಎಲಿಮಿನೇಟ್ ಆಗ್ತಾರಾ ಅಂತ ಕೇಳೋದಾದರೆ ಭವ್ಯ ಅವರು ಕೂಡ ಇಲ್ಲಿ ಎಲಿಮಿನೇಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನೋ ಎಲಿಮಿನೇಷನ್ ಮಾಡಿದ್ದಾರೆ. ಅದರಲ್ಲೂ ನೋ ಮಿಡ್ ವೀಕ್ ಎಲಿಮಿನೇಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ಗೌತಮಿ ಅವ್ರನ್ನ ಇಲ್ಲಿ ಎಲಿಮಿನೇಟ್ ಮಾಡಿದ್ರೂ ಕೂಡ ಫ್ರ್ಯಾಂಕ್ ಎಲಿಮಿನೇಷನ್ ಆಗಿ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂದರೆ ಯಾವುದೇ ರೀತಿಯ ಮಿಡ್ ವೀಕ್ ಎಲಿಮಿನೇಷನ್ನ ಮಾಡೋದಿಲ್ಲ. ಇನ್ನು ವಾರಾಂತ್ಯದಲ್ಲೇ ಇಬ್ಬರು ಸ್ಪರ್ಧಿಗಳು ಔಟ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಏನೆಲ್ಲ ಆಗುತ್ತೆ ಅಂತ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ಇರೋದಿದ್ದರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾರು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಆಚೆ ಬರಬೇಕಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾರು ಬಿಗ್ ಬಾಸ್ ಸೀಸನ್ ನಂತರ ವಿನ್ನರ್ ಆಗಬೇಕು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.